ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಕೂಡ ಒಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಈ ವ್ಲಾಗು ಶುಕ್ರವಾರದ ವ್ಲಾಗು. ಅದನ್ನು ನಾನು ಇವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಮದುವೆ ಕಾರ್ಯಕ್ರಮ ಏನಿದೆ ಅದರಲ್ಲಿ ಮೊದಲನೇದು ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಬೇಕು. ಹಾಗಾಗಿ ಲಗ್ನ ಪತ್ರಿಕೆನ ಒಂದು 20 ಲಗ್ನ ಪತ್ರಿಕೆನ ನಾವು ತರಿಸಿದ್ವಿ. ಇನ್ನು ಪ್ರಿಂಟ್ ಆಗ್ತಾ ಇದೆ. ನಾವು ಲಾಸ್ಟು ಭಾನುವಾರ ನಾವು ಪ್ರಿಂಟಿಗೆ ಕೊಟ್ಟಿದ್ದು. ಇನ್ನೂ ಪ್ರಿಂಟ್ ಆಗಿಲ್ಲ. ಒಂದು 20 ನಂಬರ್ಸ್ ಮಾತ್ರ ನಮಗೆ ಕೊಟ್ಟಿದ್ದಾರೆ. ನಮ್ಮ ರಿಲೇಷನ್ನೇ ಆಗಿರೋದ್ರಿಂದ ಒಂದು 20 ಕಾರ್ಡ್ನ ನಾವು ತೊಗೊಂಡಿದ್ದೀವಿ. ಏಕೆಂದರೆ ಪೂಜೆ ಎಲ್ಲ ಮಾಡಿಸ್ಬೇಕಲ್ವಾ, ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಬಿಡೋಣ ಒಂದು ಸ್ವಲ್ಪ ತೊಗೊಂಡು ಅಂತ ಹೇಳಿಬಿಟ್ಟು ಒಂದು 20 ನಂಬರ್ ಕಾರ್ಡ್ ಮಾತ್ರ ಕೊಟ್ಟು ಕಳಿಸಿದ್ದಾರೆ. ನೆನ್ನೆ ರಾತ್ರಿ ಬಂತು ಕಾರ್ಡು. ನನ್ನ ಮೈದ ಈಸ್ಕೊಂಡು ಬಂದರು. ಇವಾಗ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಫಸ್ಟು ನಮ್ಮ ಮನೆ ದೇವರು ಹೆಣ್ಣು ದೇವರು ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀವಿ. ನಾನು ದೇವ್ರ ಮನೆ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಅಪ್ಪ ಮಗ ಸೇರಿಕೊಂಡು ಲಗ್ನ ಪತ್ರಿಕೆಗೆ ಕವರ್ ಸಪ್ರೇಟು ಮತ್ತು ಕಾರ್ಡ್ ಸಪ್ರೇಟ್ ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಅರಿಶಿನ ಕುಂಕುಮ ಇಟ್ಟು ಅವರು ಅದನ್ನೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಇವತ್ತು 10:30 ಅಷ್ಟರ ಒಳಗಡೆ ನಾವು ಪೂಜೆ ಮಾಡಿಸ್ಬಿಡೋಣ, ರಾಹುಗಾಲ ಬರೋದ್ರೊಳಗಡೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ದಿನ ಇನ್ನು ಒಂದು 20 ಡೇಸ್ ಇದೆ ಮದುವೆ. ಸುಮಾರು ಒಂದು 20-25 ಡೇಸ್ ಇದೆ. ಎಷ್ಟು ಬೇಗ ದಿನಗಳು ಕಳೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಈ ಬೇಸಿಗೆ ಬಂದಮೇಲಂತೂ ಕೂಡ ಚಳಿಗಾಲ ಮಳೆಗಾಲ ಆದರೆ ಒಂಥರ ಹೊತ್ತೋಗೋದೇ ಹೊತ್ತು ತುಂಬ ಇರುತ್ತೆ. ಬಟ್ ಈ ಬೇಸಿಗೆಗಾಲದಲ್ಲಿ ಹೊತ್ತೋಗೋದೇ ಗೊತ್ತಾಗಲ್ಲ. ತುಂಬ ಬೇಗ ಬೆಳಕಾಗುತ್ತೆ, ತುಂಬ ಬೇಗ ಕತ್ತಲಾಗುತ್ತೆ. ಬಟ್ ನಮಗೆ ಹಂಗೆ ಅನ್ನಿಸ್ತಾ ಇರುತ್ತೆ ಈ ಒಂದು ಬೇಸಿಗೆ ಟೈಮಲ್ಲಿ. ಹಾಗಾಗಿ ದಿನಗಳು ಹೇಗೆ ಕಳೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಈಗ ನಾವು ಇನ್ನು 2 ತಿಂಗಳಿದೆ, ಇನ್ನು 3 ತಿಂಗಳಿದೆ ಅಂತ ಅಂದ್ಕೊಂಡೇ ಇವಾಗ ಸುಮಾರು ಒಂದು 20-25 ಡೇಸಿಗೆ ಬಂದುಬಿಟ್ಟಿದೆ. ನಮ್ಮ ಮದುವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗಿದೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಎಲ್ಲನೂ ನಾವು ಒಂದು ಸಣ್ಣ ಕ್ಲಿಪ್ಪಿಂಗ್ಸಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಎಲ್ಲ ಕೆಲಸಗಳನ್ನೂ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಲಾಸ್ಟ್ ಫೈನಲ್ಗೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಪತ್ರಿಕೆ ಹಂಚೋಕ್ಕೆ ಹೋಗಬೇಕು. ಹಂಗಾಗಿ ಫಸ್ಟು ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಪತ್ರಿಕೆ ಹಂಚೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮನೇಲಿರೋವಂಥ ಎಲ್ಲ ಕೆಲಸಗಳು ಮುಗಿಸ್ಕೊತಾ ಇದ್ದೀವಿ. ಇನ್ನೂ ಕೂಡ ಸಾಂಬಾರು ಪುಡಿ ಮಾಡಬೇಕು. ಅದೊಂದು ಕೆಲಸ ಇದೆ. ಸಾಂಬಾರು ಪುಡಿ ಮಾಡಿ ಇನ್ನು ನಮ್ಮ ಅತ್ತೆ ಮನೆ ಕ್ಲೀನ್ ಮಾಡಬೇಕು. ಅಲ್ಲಿ ಕೆಳಗಡೆ ಎಲ್ಲ ನೆಲ ಎಲ್ಲ ತೊಳೆದಿಲ್ಲ. ಅದು ನೆಲ ಎಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಮತ್ತು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಬೇಕು. ಇನ್ನು ಅಲ್ಲೊಂದಷ್ಟು ಕೆಲಸ ಇದೆ. ಇಲ್ಲಿ ನಮ್ಮ ಮನೇಲಿ ಬಂದರೆ ನಾವು ಖಾರದ ಪುಡಿ ಮಾಡಿಸ್ಕೋಬೇಕು. ಇನ್ನು ಮದುವೆ ಆದಮೇಲೆ ಇನ್ನು 1 ವರ್ಷದವರೆಗೂ ಖಾರದ ಪುಡಿ ಮಾಡಿಸಲ್ಲ. ಹಂಗಾಗಿ ಇವಾಗಲೇ ಎಷ್ಟು ಬೇಕೋ 1 ವರ್ಷಕ್ಕಾಗೋಷ್ಟು ಅಷ್ಟನ್ನು ಇವಾಗೇ ಮಾಡಿಸ್ಕೊಬೇಕು. ಅಷ್ಟರಲ್ಲಿ ಕಾರ್ಡು ಕೂಡ ಬಂತು. ಕಾರ್ಡ್ ಬಂತಲ್ವ, ಸರಿ ಶುಕ್ರವಾರ ಇದೆ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ನಾವು ಕಾರ್ಡಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ಅಪ್ಪ ಮಗ ಸೇರಿಕೊಂಡು ಕಾರ್ಡಿಗೆಲ್ಲದಕ್ಕೂ ಸೇರಿ ಪೂಜೆ ಬಟ್ಟು ಅಂದರೆ ಅರಿಶಿನ ಕುಂಕುಮನ ಅಕ್ಷತೆನ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ನಾನು ದೇವ್ರ ಮನೇಲಿ ರೆಡಿ ಮಾಡ್ತಾ ಇದ್ದೆ. ದೇವ್ರ ಮನೆ ರೆಡಿ ಮಾಡಿಕೊಂಡು ದೇವ್ರ ಮನೇಲೂ ಇಟ್ಟು ಪೂಜೆ ಮಾಡಿ ಆನಂತರ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಇನ್ನು ನೆಕ್ಸ್ಟು ಮದುವೆ ವಿಡಿಯೋಗಳು ನಾನು ಖಂಡಿತವಾಗ್ಲೂ ಎಲ್ಲನೂ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಎಷ್ಟೆಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಪ್ರಾಪರಾಗಿ ನಾವು ಇಂಥ ವೀಡಿಯೋ ಹೀಗೆ ಮಾಡಬೇಕು ಅಂತ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮದೇ ಎಲ್ಲ ಕೆಲಸಗಳಾಗಿರೋದ್ರಿಂದ ಪ್ರಾಪರಾಗಿ ನಾವು ಇಂಥ ವೀಡಿಯೋಗಳನ್ನ ಇಲ್ಲೇ ಮಾಡಬೇಕು ಅಂತ ನಮಗಷ್ಟು ನೆನಪಿರಲ್ಲ. ಆ ಕೆಲಸಗಳ ಮಧ್ಯೆಗೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಒಂದು ಯೋಚನೆ ಬರಲ್ಲ. ನನ್ನ ಮಗ ಇದ್ದರೆ ಸ್ವಲ್ಪ ವೀಡಿಯೋಗಳೆಲ್ಲ ಮಾಡಿಕೊಡ್ತಾನೆ.
ನನ್ನ ಮಗ ಏನಾದರೂ ಅವರ ಅಜ್ಜಿ ಮನೆಗೆ ಹೋದರೆ ಸೊ ನಾನೊಬ್ಬಳೇ ಹಾಕ್ತೀನಿ. ಅಲ್ಲಿ ನಾನು ಏನೇನು ತೊಗೋತೀನಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅದಷ್ಟೇ ನಾನು ನಿಮಗೆ ಶೇರ್ ಮಾಡಬಹುದು ಅಷ್ಟೇ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ನಮ್ಮ ಒಂದು ಮದುವೆ ವೀಡಿಯೋಗಳನ್ನೆಲ್ಲ ನಾನಿವತ್ತು ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತು ಕೂಡ ಅಷ್ಟೇ ನನ್ನ ಮಗನ ವೀಡಿಯೋ ಮಾಡುವಂತ ಕೊಟ್ಟಿದ್ದೆ. ಸೊ ಅವನು ಇಷ್ಟು ವೀಡಿಯೋನೂ ಮಾಡಿದ್ದಾನೆ. ಆದರೆ ಲಾಸ್ಟಲ್ಲಿ ನಾವು ಪೂಜೆ ಅಂದರೆ ಲಗ್ನ ಪತ್ರಿಕೆ ಪೂಜೆ ಮಾಡಿದ್ದು ವೀಡಿಯೋನ ಸ್ವಲ್ಪ ಹಾಗೆ ಹೀಗೆ ತೆಗೆದುಬಿಟ್ಟಿದ್ದಾನೆ. ನಮ್ಮದು ಫುಲ್ ಫೇಸ್ ಬರೋ ಥರ ಅವನು ವೀಡಿಯೋ ಮಾಡಿಲ್ಲ. ಸೊ ಹಂಗಾಗಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ದೇವ್ರ ಮನೆ ರೆಡಿ ಮಾಡೋಕ್ಕೆ ಹೂವು ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡೆ. ನಾನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ದೇವ್ರ ಮನೆಗೆ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ರೆಡಿ ಮಾಡಿಕೊಂಡು ಆನಂತರ ಪೂಜೆನ ಸ್ಟಾರ್ಟ್ ಮಾಡೋದು ಅಷ್ಟೇ. ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೋ ಏನೋ ಗೊತ್ತಿಲ್ಲ, ನನಗೆ ಯೂಟ್ಯೂಬಲ್ಲಿ ಅಷ್ಟೊಂದು ಲಕ್ ಇಲ್ಲ ಅಂತ ಅನ್ಕೋತೀನಿ. ನಾನು ಸುಮಾರು ಒಂದು 4 ವರ್ಷದಿಂದ ನನ್ನ ಶತಪ್ರಯತ್ನ ನಾನು ಮಾಡ್ತಾನೇ ಇದ್ದೀನಿ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ನಮ್ಗೆ ಯಾವುದೇ ಥರ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡ್ತೀನಿ. ವೀಡಿಯೋ ಮಾಡೋಕ್ಕೆಲ್ಲ ಬೇಜಾರಾಗ್ಬಿಡುತ್ತೆ. ವ್ಯೂಸ್ ಬರಲ್ಲ, ಯಾರೂ ನೋಡಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಆ ಟೈಮಲ್ಲಿ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿಬಿಡ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಕೆಲವೊಂದು ವೀಡಿಯೋಗಳನ್ನ ನಾನು ಯೂಟ್ಯೂಬ್ಗೆ ಹಾಕಬೇಕು. ಏಕೆಂದರೆ ಅದು ಕೂಡ ನಮಗೊಂದು ಮೆಮೊರಿ ಆಗಿರುತ್ತೆ. ನಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿತ್ತು, ನಾವೇನೆಲ್ಲ ಮಾಡಿದ್ವಿ ಲೈಫಲ್ಲಿ, ಸೊ ಏನೆಲ್ಲ ನಮ್ಮ ಮನೇಲಿ ಫಂಕ್ಷನ್ ಮಾಡಿದ್ವಿ ಎಲ್ಲದನ್ನು ಒಂದು ವೀಡಿಯೋ ಮುಖಾಂತರ ನಾವು ಒಂದು ಯೂಟ್ಯೂಬ್ ಚಾನಲ್ಗೆ ಹಾಕಿದ್ರೆ ನಮಗೊಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಲವೊಂದು ಸಲ ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ, ವ್ಯೂಸ್ ಬಂದರೆ ಖುಷಿ ಆಗುತ್ತೆ, ವ್ಯೂಸ್ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ. ಸೊ ಬೇಜಾರಾದಾಗ ಸ್ವಲ್ಪ ಡಿಸಪಾಯಿಂಟ್ ಆಗ್ತೀನಿ. ಮತ್ತು ಅದನ್ನು ರಿಕವರಿ ಮಾಡಲೇಬೇಕು. ಏನೇ ಆದರೂ ಕೂಡ ನಾನು ಯೂಟ್ಯೂಬ್ ಬಿಡಬಾರ್ದು ಅಂತ ಒಂದು ಪ್ರಯತ್ನ ಅಂತೂ ಪಡ್ತಾಯಿದ್ದೀನಿ. ಸೊ ಇದನ್ನು ಈ ಒಂದು ನನ್ನ ಪ್ರಯತ್ನಕ್ಕೆ ಫಲ ಕೊಡೋದು ಬಿಡೋದು ನಿಮ್ಗಳ ಎಲ್ಲರ ಕೈಲೂ ಇದೆ. ಸೊ ಹಾಗಾಗಿ ಕೇಳ್ಕೊತೀನಿ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಬೆಂಬಲ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ಈಗ ಮದುವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ನಾನು ಒಬ್ಬ ಮನೆ ಗೃಹಿಣಿಯಾಗಿ ಈಗ ಮನೆ ಹಿರಿ ಸೊಸೆಯಾಗಿ ಈಗ ಎಲ್ಲ ಜವಾಬ್ದಾರಿನೂ ಕೂಡ ನನ್ನ ಮೇಲೆ ಇರೋದರಿಂದ, ನಮ್ಮ ಯಜಮಾನರು ಮತ್ತು ನನ್ನ ಮೇಲೆ ಇರೋದರಿಂದ ಸ್ವಲ್ಪ ಜವಾಬ್ದಾರಿಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ನಾನು ಮಾಡಿ ಹಾಕ್ತೀನಿ. ಅದನ್ನು ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಬೆಂಬಲ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಅಲ್ಲಿಂದ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಲಗ್ನ ಪತ್ರಿಕೆ ಇಟ್ಟು ಪೂಜೆ ಎಲ್ಲ ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಇಲ್ಲಿ 2 ದೇವರು ಕೂಡ ಇದೆ. ನಮ್ಮ ಸಿದ್ದಪ್ಪಾಜಿ ದೇವರು ಇದೆ, ನಮ್ಮ ಮನೆಯ ಗಂಡು ದೇವರು ಇದೆ, ಹಾಗೆ ಹೆಣ್ಣು ದೇವರು ಇದೆ. ಹಂಗಾಗಿ 2 ದೇವರಿಗೆ ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಮತ್ತು ನೆಕ್ಸ್ಟು ಸೋಮವಾರನೂ ಕೂಡ ನಾವು ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ಕೊಳ್ಳೇಗಾಲದ ಹತ್ರ ಇದೆ, ಚಿಕ್ಕಲ್ಲೂರು. ಸೊ ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ಕೂಡ ಪೂಜೆ ಮಾಡಿಸ್ಬೇಕು. ಅಲ್ಲೇ ನಮ್ಮದು ಮೂಲ ದೇವರಿರೋದು ಚಿಕ್ಕಲ್ಲೂರಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಫಸ್ಟು ಹತ್ತಿರದಲ್ಲಿರೋವಂಥ ನಮ್ಮ ಮನೆ ದೇವ್ರ ದೇವಸ್ಥಾನ, ನಮ್ಮ ಮನೆ ದೇವರು ಹೆಣ್ಣು ದೇವ್ರು ಬಂದು ಕಾಳಿಕಾಂಬ ದೇವಿ. ಸೊ ಅಲ್ಲಿಗೆ ಫಸ್ಟು ಪೂಜೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು 2 ತಟ್ಟೆನ ರೆಡಿ ಮಾಡ್ತಾಯಿದ್ದೀವಿ. ಸೊ ರೆಡಿ ಮಾಡಿ ಲಗ್ನ ಪತ್ರಿಕೆ ಕೊಟ್ಟು ಪೂಜೆ ಮಾಡಿಸ್ಬಿಟ್ರೆ ನಮಗೆ ಪತ್ರಿಕೆಗಳನ್ನ ಹಂಚೋಕ್ಕೆ ಈಸಿ ಆಗುತ್ತೆ. ಏಕೆಂದರೆ ಇವಾಗ ನಾನು ಮತ್ತು ನಮ್ಮ ಯಜಮಾನ್ರೆ ಇಬ್ಬರೇ ಓಡಾಡಿಕೊಂಡು ಪತ್ರಿಕೆಗಳನ್ನ ಹಂಚಬೇಕಾಗಿದೆ. ಸೊ ಹಂಗಾಗಿ ನಾವು ಇವಾಗ ಏನು 1000 ಕಾರ್ಡನ್ನ ನಾವು ತೆಗೆಸಿದ್ದೀವಿ. ಸೊ ಅದನ್ನು ನಾವು ಅಷ್ಟು ಜನಕ್ಕೂ ಹಂಚಿ
ನಮ್ಮ ಮದುವೆ ಟೈಮ್ಗೆ ನಾವು ಫ್ರೀ ಆಗಬೇಕು. ಸೊ ಇದಿಷ್ಟು ನಮ್ಮ ಒಂದು ಚಾಲೆಂಜ್ ಇರೋದು ಇವಾಗ. ಮನೇಲಿ ಹೇಗೋ ಕೆಲಸ ಮಾಡ್ಕೋಬೋದು, ಇವಾಗ ಎಕ್ಸಾಮ್ ಎಲ್ಲ ಮುಗಿಯುತ್ತೆ, ಮತ್ತು ನಮ್ಮ ನಾದಿನಿಯರು ಬರ್ತಾರೆ, ಮನೇಲಿ ಹೇಗೋ ಕೆಲಸ ಆಗೋಗುತ್ತೆ. ಆದರೆ ಹೊರಗಡೆ ಹೋಗಿ ಕಾರ್ಡ್ ಹಂಚೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟವಾದ ಕೆಲಸನೇ. ಅದು ಈ ಬಿಸಿಲಲ್ಲಿ ಓಡಾಡಿಕೊಂಡು ಎಲ್ಲರ ಮನೆಗೂ ಹೋಗಿ ಕಾರ್ಡ್ ಹಂಚೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಇದು ನಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸಲೇಬೇಕು. ಏಕೆಂದರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಕರ್ತವ್ಯಗಳನ್ನ ನಾವು ಮಾಡ್ತಾಯಿದ್ದೀವಿ. ಅದನ್ನು ನಾವು ಅಚ್ಚುಕಟ್ಟಾಗಿ ಯಾರ ಕೈಲೂ ಏನೋ ಒಂದು ಮಾತು ಅನ್ನಿಸ್ಕೊಳ್ದೆ, ಯಾರಿಂದನೂ ಒಂದು ಕೆಟ್ಟ ಹೆಸರು ತಗೊಳ್ದೆ, ಸೊ ನಾವು ಈ ಒಂದು ಕಾರ್ಯನ ಮಾಡಿ ಮುಗಿಸ್ಬೇಕು ಅನ್ನೋದು ನಮ್ಮ ಹಠ ಛಲ ಆಗಿದೆ ನಮ್ಮ ಇಬ್ಬರ ಗಂಡ ಹೆಂಡತಿದು. ಏಕೆಂದರೆ ಇದ್ರ ಹಿಂದೆ ತುಂಬಾ ಬೇಜಾರಿನ ಸಂಗತಿ ಇದೆ, ನೋವಿನ ಸಂಗತಿ ಇದೆ. ಸೊ ಅದನ್ನೆಲ್ಲ ನಾನು ಹೇಳ್ಕೊಳಕ್ಕಾಗಲ್ಲ. ಬಟ್ ಅದನ್ನು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ತಾಯಿ ಜಗನ್ಮಾತೆ ನಮ್ಮ ಕೈ ಹಿಡಿದು ಒಂದು ಒಳ್ಳೆ ಕಾರ್ಯನ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಮನೆಗೆ ಒಂದು ಒಳ್ಳೆ ಲಕ್ಷ್ಮಿನ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ತುಂಬ ಖುಷಿ ಪಡಬೇಕು. ಸೊ ಯಾರು ಏನೇ ಅನ್ನಲಿ, ಜನ ಏನೇ ಅಂದರೂ ಕೂಡ, ನಾವು ಏನೇ ಮಾಡಿದ್ರೂ ಎಲ್ಲದಕ್ಕೂ ಒಂದು ಕೊಂಕು ಮಾತಾಡ್ತಾರೆ. ಸೊ ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಪ್ರಯತ್ನ ಏನಿದೆ, ನಮ್ಮ ಪ್ರಯತ್ನನ ನಾವು ಮಾಡ್ತಾ ಇರಬೇಕು. ಸೊ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಮದುವೆನೇ ಸಾಕ್ಷಿ. ಸೊ ಈ ಒಂದು ಮದುವೆ ಕಾರ್ಯಕ್ರಮನ ನಾವು ಶತಪ್ರಯತ್ನ ಮಾಡಿರೋದು 1 ವರ್ಷದಿಂದ. ಸೊ ಫೈನಲಿ 1 ವರ್ಷಕ್ಕೆ ಕರೆಕ್ಟಾಗಿ ಮದುವೆ ಫಿಕ್ಸ್ ಆಗಿದೆ. 1 ವರ್ಷ ಕರೆಕ್ಟಾಗಿ ನಮ್ಮ ಮನೆಗೆ ನಮ್ಮ ಹುಡುಗಿ ಬರ್ತಾರೆ, ಮದುವೆ ಆಗಿ ನಮ್ಮ ಮನೆಗೆ ಬರ್ತಾರೆ. ಸೊ ಅದೊಂದು ತುಂಬ ಖುಷಿ ಇದೆ. ಈಗ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ಮೈದ ಒಬ್ಬರೇ ಇದ್ದಾರೆ. ಸೊ ಇವಾಗ ಅಲ್ಲಿ ಒಬ್ಬರೇ ಇದ್ದು ಆ ಮನೆ ದೀಪ ಹಚ್ಕೊಂಡು ಇರೋದಕ್ಕೆ ನನ್ನ ಮೈದನ ಮದುವೆ ಆಗಿ ಕರ್ಕೊಂಬರ್ತಾ ಇದ್ದಾರೆ. ಸೊ ನಾವು ಕೂಡ ಬೇರೆ ಇರೋದರಿಂದ ಆ ಮನೇಲಿ ಟೈಮ್ ಕರೆಕ್ಟಾಗಿ ದೀಪ ಅಂಟಿಸೋರು ಮತ್ತು ಅಡುಗೆ ಮಾಡೋದಂತೂ ಹೇಳೋಕ್ಕೆ ಹೋಗಬೇಡಿ. ಯಾರಾದರೂ ನೆಂಟರು ಹೋದರೆ ಮಾತ್ರ ಅಲ್ಲಿ ಅಡುಗೆ ಎಲ್ಲ ಮಾಡೋದು. ಇಲ್ಲ ಅಂದರೆ ನಾವಂತೂ ಹೋಗಿ ಒಂದು ನೀರು ಕಾಫಿ ಕೂಡ ನಾವೇನು ಕಾಯಿಸ್ಕೊಂಡು ಇಟ್ಕೊಂಡು ಕುಡಿಯಲ್ಲ. ನನ್ನ ಮೈದನೂ ಅಷ್ಟೇ, ಅವನು ಕೂಡ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾನಷ್ಟೇ. ಒಂದು ಟೀ ಕೂಡ ಅವನು ಮಾಡಲ್ಲ. ಹಾಗಾಗಿ ತುಂಬ ದಿನದಿಂದ ಹಾಗೇ ಇದೆ. ಸೊ ಹಾಗಾಗಿ ಅವನಿಗೂ ಕೂಡ ಜೊತೆಯಾಗಿ ಮನೆಗೆ ಒಂದು ಬೆಳಕಾಗಿ, ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿಯಾಗಿ ನಮ್ಮ ಮನೇನ ದೀಪ ಹಚ್ಕೊಂಡು ಬೆಳಗಿಸ್ಕೊಂಡು ನನ್ನ ಮೈದನ್ನ ಚೆನ್ನಾಗಿ ನೋಡಿಕೊಂಡು ಇರಲಿ. ಅವರಿಂದ ನಮಗೇನು ಬರಬೇಕಾಗಿಲ್ಲ, ನಮ್ಮಿಂದ ಅವ್ರಿಗೇನು ಬರಬೇಕಾಗಿಲ್ಲ. ಏನಂದರೆ ತಂದೆ ತಾಯಿ ಇದ್ದಿದ್ರೆ ಅವರು ಕೂಡ ನಿಂತು ಮದುವೆ ಮಾಡ್ತಾಯಿದ್ರು. ಈಗ ತಂದೆ ತಾಯಿ ಇಬ್ಬರೂ ಇಲ್ಲದೆ ಇರೋ ಕಾರಣ, ನನ್ನ ಅತ್ತೆ ಮಾವ ಇಬ್ಬರೂ ಇಲ್ಲದೆ ಇರೋ ಕಾರಣ ಈಗ ಆ ಎಲ್ಲ ಜವಾಬ್ದಾರಿನೂ ಕೂಡ ನಮ್ಮದೇ ಆಗಿರೋದ್ರಿಂದ ಈಗ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಅವ್ರಿಗೆ ಒಂದು ನೆಲೆನ ತೋರಿಸ್ಕೊಡ್ಬೇಕು. ಸೊ ಮುಂದೆ ಅವರ ಜೀವನನ ಅವರು ಸುಂದರವಾಗಿ ಕಟ್ಕೊಂಡು ಅವರು ಜೀವನ ಮಾಡಿಕೊಂಡು ಹೋಗಲಿ ಅನ್ನೋದೇ ನಮ್ಮ ಒಂದು ಆಸೆ. ಸೊ ಅದೆಲ್ಲ ಆದಮೇಲೆ ನಾವು ಮನೆಗೆ ಬಂದ್ವಿ. ಈಗ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಹಂಚೋಕೆ ಹೋಗುವಾಗ ಇವಾಗ ಯಾರ್ಯಾರಿಗೆ ಸ್ಯಾರೀಸ್ ತೆಗಿಬೇಕು, ಯಾರ್ಯಾರಿಗೆ ಸ್ಯಾರಿ ಕೊಡಬೇಕು. ಈಗ ನಮ್ಮ ಅತ್ತೆ ಮಾವ ಇದ್ದಿದ್ರು ಕೂಡ ಯಾರ್ಯಾರಿಗೆ ಬಟ್ಟೆಗಳು ಕೊಡಬೇಕು ಎಲ್ಲನೂ ಕೊಡ್ತಾಯಿದ್ರಲ್ವ. ಅದಕ್ಕೆ ಅವರ ಒಂದು ಯಾವ ಜವಾಬ್ದಾರಿನೂ ಕೂಡ ನಾವು ಹಿಂದಿಕ್ಕದು ಬೇಡ. ನಮ್ಮ ಕೈಲಿ ಎಷ್ಟಾಗತ್ತೆ, ಒಂದು 10 ರೂಪಾಯಿ ಮಾಡೋ ಜಾಗದಲ್ಲಿ ಒಂದು 5 ರೂಪಾಯಿ 5 ಪೈಸೆದು ಮಾಡೋಣ ಅಂತ ಅಷ್ಟೇ. ಸೊ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಈ ಪ್ರಯತ್ನನ ಮಾಡ್ತಾಯಿದ್ದೀವಿ. ಯಾರ್ಯಾರಿಗೆ ಸೀರೆ ಕೊಡಬೇಕು, ಯಾರ್ಯಾರಿಗೆ ಪ್ಯಾಂಟು ಶರ್ಟ್ ಕೊಡಬೇಕು, ಸೊ ಅವರಿಗೆಲ್ಲ ಪರ್ಚೇಸ್ ಮಾಡಿದ್ವಿ. ಸೊ ಇವಾಗ ಮನೆಗೆ ಬಂದುಬಿಟ್ಟು ಎಲ್ಲದನ್ನು ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲದನ್ನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಇನ್ನೇನು ಇನ್ವಿಟೇಷನ್ ಸೋಮವಾರದಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತಕ್ಷಣ ಎಲ್ಲೆಲ್ಲಿ ಹೋಗಬೇಕು, ಯಾರ್ಯಾರಿಗೆ ಕೊಡಬೇಕು ಅವರಿಗೆಲ್ಲ ತೊಗೊಂಡೋಗಿ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಇದಿಷ್ಟು ಈ ಒಂದು ಸಣ್ಣ ವಿಡಿಯೋ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್
ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಸೊ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋಣ ನಮ್ಮ ಲೈಫಲ್ಲಿ ಯಾವಾಗ ದೀಪಾವಳಿ ಬರುತ್ತೆ ಅಂತ. ಸೊ ಆ ದೀಪಾವಳಿಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.